ಖುಷಿ ತರ್ತದೆ ನಮಗೆ. ಇಡೀ ರಾಜ್ಯದಲ್ಲಿ ಜಾತ್ರೆ ಮೈದಾನದಲ್ಲಿ ಇದೇ ಒಂದೇದು, ಇದೇ ಸ್ವಚ್ಛತೆ ನಮ್ಮವು. ತಾಲೂಕು ಬಿಣಿ ನೋಡಬಡಿ ಮಂಡ್ಯ ಜಿಲ್ಲೆ. ಎಷ್ಟು ವರ್ಷ ಬರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ, ಅವೆಲ್ಲರೂ ನೋಡೇ ತರ್ಬೇಕಾ ಇಲ್ಲ ತಂದ್ರು? ಅದು ನೋಡೇ ತರ್ಬೇಕು ಎಲ್ಲ ಸುಳ್ಳಿ ನೀವು ಎಲ್ಲ ನೋಡಿದ್ರೆ ಏನೋ ತಪ್ಪಾಗಿ ತಂದ್ಬಿಟ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು? ತಪ್ಪು ಅಂದ್ರೆ ತುಂಡು ಹಾಕ್ತಾರ, ಕೀಲ್ ಸುಳಿ ತಂದ್ರೆ ಕಿತ್ತಾಟ ಮನೆಗೆ ಅಂತ, ಪರಕ್ ಸುಳಿ ತಂದ್ರೆ ಪರದಾಟ ಅಂತ, ಚೊಟ್ಟ ಸುಳಿ ತಂದ್ರೆ ಮನೇಲಿ ಏನಾರು ಚೊಟ್ಟ ಕಟ್ತಾರೆ ಅಂತ, ಬೇಡಿ ಸುಳಿ ತಂದ್ರೆ ಪೊಲೀಸ್ನವ್ರು ಬಂದು ಬೇಡಿ ಹಾಕೋತಾರೆ ಅಂತ. ಕೆಲವೊಂದು ಸುಳಿಗಳು ಅವೆ. ಅವು ಹಿಂದಿನ ನಮ್ಮ ಅಪ್ಪದಿರು ಈ ಥರ ಸುಳಿ ತರಬೇಡಿ, ಇವು ಮನೆಗೆಲ್ಲ ಕೆಟ್ಟ ಹೆಸರಯ ಅಂದ್ಬಿಟ್ಟು ಆಗ ಹೇಳೋರು. ಆ ರೀತಿ ನಾವು ಆ ಸುಳಿಗೊಡ್ಡ ದನಗಳು ಯಾರು ನಾವು ತರಲ್ಲ. ಈಗ ಒಂದು ಓರಿಕರ ತಪ್ಪಾಗಿ ಬಿಟ್ಬಿಡ್ತು, ಅದ್ರ ಕತೆ ಅಂದ್ರೆ ಅದಕ್ಕಾದ ಈಗ ಹೇಳಿಲ್ಲ ನೀವು, ಅದಕ್ಕಾದ ಬೆಲೆ ಕೊಟ್ಟು ಸಾಬ್ರುಗಳಿಗೆ ಮಾರಾಟ ಮಾಡಿಬಿಡ್ತಾರೆ. ಯಾರು ತಗೊಳ್ಳೋದೇ ಅಲ್ವಾ ಅಂತ ಕಮ್ಮಿ ತಗೊಳ್ಳೋದು, ಕಮ್ಮಿ ತಗೋತಾರೆ, ಕಮ್ಮಿ ಆಯಾಮ ಅಂತಂದು ಕಿಡ್ಕೊಂಡಂಗೆ. ಕಾಡಲ್ಲಿ ಹುಲಿ ಹಂಗೆ ಜಿಂಕೆ ಕೊಂದು ತಿಂತದೋ ಇಲ್ಲ, ಹಂಗೆ ಏನು ಮಾಡಂಗಿಲ್ಲ. ಅದು ರಿವರ್ಸ್ ನಡೀತಲೇ ಇರ್ಬೇಕು. ತಿನ್ನ ತಪ್ಪು ಅಂತಲ್ಲ, ಅದು ರಿವರ್ಸ್ ನಡೆಯೋದ್ರಿಂದ ನಾನು ಹೇಳೋದೇನು ಗೊತ್ತಾ, ರೈತರುಗಳಿಗೆ ಹಳ್ಳಿಕಾರು ಅವು ಮಾರೋದು ಬೇಡ. ಸೀಮೆಸ್ಗಳು ಎಲ್ಲರ ಮನೇಲಿ ಇದ್ದೇ ಇರ್ತಾವ, ಐದತ್ತು ಓರಿಕರ್ಗಳೇ ಹಾಕೋದು, ಅವನ್ ಕೊಡ್ಕೊಳ್ಳಿ, ಅವು ತೊಂದರೆ ಇಲ್ಲ. ಈಗ ಏನ್ ದೇಸಿ ತಳಿ ಇದಾವೆ, ಮಲ್ನಾಡ್ ಗಿಡ್ಡ ಇರ್ಬೋದು, ಹಳ್ಳಿಕರ ಇರ್ಬೋದು, ಅಮೃತ್ ಮಹಲ್, ಇಂಥವನ್ನ ಉಳಿಸ್ಬೇಕು, ಇಂಥವನ್ನ ಕೊಡಬಾರ್ದು, ಇಂಥವನ್ನ ಕೊಲೆ ಮಾಡಬಾರ್ದು. ಅವ್ರಿಗೆ ಸಾಕಾಗಲಿಲ್ಲ ಅಂದ್ರೂ ಎಲ್ಲರೂ ಬಿಟ್ಟು ಅವನ ಅಭಿವೃದ್ಧಿ ಪಡಿಸ್ಬೇಕು ಅಂತ ನನ್ನ ಅನಿಸಿಕೆ. ನಾನು ಒಂಚೂರು ಹೆಚ್ಚು ಕಡಿಮೆ 45 ವರ್ಷ. ಇದೇ ಜಾತ್ರೆ ಹೋಯ್ತಿಲ್ಲ, ಬೇರೆ ಬೇರೆ ಜಾತ್ರೆಗಳಿಗೂ ಹೆಂಗ್ ಹೋಯ್ತೀರಿ? ಈ ಜಾತ್ರೆ ಹೋದ್ರೆ ಬೇರೆ ಬೇರೆ ಜಾತ್ರೆಗೆ ಹೋಗ್ತೀವಿ. ಮಾಗಡಿ, ಸುಗ್ನಹಳ್ಳಿ, ಸಿದ್ಧಗಂಗೆ, ಕೋಟೆಬೆಟ್ಟ, ಯಡೂರು ಇವ್ರಿಗೆ ಹೋಗ್ತೀವಿ. ಎಲ್ಲ ಜಾತ್ರೆಗೂ ಈ ಬೂಕು ಜಾತ್ರೆಗೆ ಏನು ವಿಶೇಷ? ಇದು ಒಂಥರ ನಮಗೆ ಖುಷಿಯಾನಿ ಜಾತ್ರೆ, ಹತ್ರ ಜಾತ್ರೆ ಬಹಳ ಖುಷಿ ತರ್ತದೆ ನಮಗೆ. ಇದು ಒಂಥರ ಗಂಡು ಭೂಮಿ. ಇದು ಇಡೀ ರಾಜ್ಯದಲ್ಲಿ ಜಾತ್ರೆ ಮೈದಾನದಲ್ಲಿ ಇದೇ ಒಂದೇದು, ಇದೇ ಒಂದೇದು. ಇಲ್ಲಿ ಈಗ ಬೇರೆ ಜಾತ್ರೆಗಳಿಗೂ ಇಲ್ಲಿ ಜಾತ್ರೆಗೂ ಸವಲತ್ತುಗಳು ಚೆನ್ನಾಗೈತೆ ಅಲ್ಲ? ಬೇರೆ ಜಾತ್ರೆಗಳಿಂದ ಸ್ವಲ್ಪ ಈ ರಾಜಕಾರಣಿಗಳಿಂದ ಕುಲ್ಗೆಟ್ಬಿಟ್ಟದೆ. ಈ ರಾಜಕಾರಣಿಗಳು ಏನು ನಮ್ಮಿಂದ ಓಟ್ ಕಿತ್ಕೊಂಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಅವ್ರು ಹೋಗ್ತಾರೆ ಹೊರತು ಲೈಟು, ನೀರು, ಇಲ್ಲೇನು ಸೌಕರ್ಯಗಳು ಇಲ್ಲ, ಕಮ್ಮಿ. ನೀವು ಎಷ್ಟು ಜೊತೆ ಆಗಿದ್ದೀರಿ ಸರ್ ಜಾತ್ರೆಗೆ? ನಾವು ಒಂದು 9 ಜೊತೆ ನಮ್ಮವು. 9 ಜೊತೆ ಹೆಂಗೆ? ಒಂದು 3 ಜೊತೆ ಮಾರಿದ್ದೀವಿ. 3 ಜೊತೆ ಮಾರಿದ್ರಿ. ಏನೇನು ದುಡ್ಡಿ ಕೊಟ್ರಿ ಅವನ? ಒಂದ್ ಜೊತೆ 120, ಒಂದ್ ಜೊತೆ 1 ಲಕ್ಷ, ಒಂದ್ ಜೊತೆ 1.5. ಈ ಸರಿ ಜಾತ್ರೆಲಿ ಎಲ್ಲಿ ಕೇಳು 1 ಲಕ್ಷದ ಕಮ್ಮಿ ಹೇಳ್ತಲ್ಲ ದನಗಳು? ಇಲ್ಲ, ಸ್ವಲ್ಪ ಎಲ್ಲ ಜನಗಳು ಸ್ವಲ್ಪ ಕಾಯಿ ರೇಟು ಕೊಬ್ಬರಿ ಜಾಸ್ತಿ ಆಯ್ತಲ್ಲ ನಮ್ಮ ರೈತರಿಗೆ, ಆದ್ರೆ ಎಲ್ಲ ದನ ತಂದವ್ರಿಗೆ ಸರಿ ಖುಷಿಯಾಗಿ. ಎಲ್ಲ ಸರಿಗಿಂತ ಸರಿ ದನ ಜಾಸ್ತಿ ಬಂದಾಗ ಸ್ವಲ್ಪ ವ್ಯಾಪಾರ ಒಂಚೂರು ಮಂಕು. ಅದೇ ಎಲ್ಲ ರೇಟ್ ಜಾಸ್ತಿ ಆದಾಗ ದುಬಾರಿ ಆದಾಗ ಯಾರು ರೈತರು ಮನಸ್ಸು ಇಡಬಿಡ್ತಾರೆ. ನೋಡ್ರಿ, ಈಗ ನಾನು ಒಂದು ಕರೆಕ್ಟ್ ಕ್ವಶನ್ ಕೇಳ್ತೀನಿ. ಈ ನಿಮ್ಮ ಕಾಲದಲ್ಲಿ ಓರಿ ತಕ್ಕಂತೆ ಬೆಲೆ ಇರ್ತಿತ್ತು, ಇವತ್ತು ಬೆಲೆ ತಕ್ಕಂತೆ ಓರಿ ಇಲ್ಲ ಅಲ್ವಾ? ಎಲ್ಲವೂ ಲಕ್ಷ, 1.5 ಲಕ್ಷ, 2 ಲಕ್ಷ ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ಅಂದರೆ ಈಗ ಟ್ಯಾಕ್ಟ್ರಿಗಳು ಬಂದು ಇವೆಲ್ಲ ಬಂದು ನಮ್ಮ ದನಗಳಿಗೆ ಸ್ವಲ್ಪ ಬೇಡಿಕೆ ಕಮ್ಮಿ ಆಯಿತು. ಹೊಲ ಕಮ್ಮಿ ಆದರೂ ಟ್ಯಾಕ್ಟ್ರಿ ಉತ್ಕೋತಾರೆ. ಇದೇನು ಅಂದರೆ ಸೋಕಿ ವಿತ್ತು ಕೆಲಸ ಮಾತ್ರ ಕೆಲವು ರೈತರು ಮಾಡ್ತಾರೆ. ಎಲ್ಲರೂ ಈಗ ಚಿಕ್ಕರ್ಗಳಿಗೆ 1 ಲಕ್ಷ ಹೇಳ್ತಾರೆ, ಕಡಲ್ಗಳಿಗೆಲ್ಲ 4 ಲಕ್ಷ, 10 ಲಕ್ಷ ಹೇಳ್ತಾರೆ. ಅಷ್ಟು ಲಕ್ಷ ಕೋರಿ ತಗೊಂಡೋಗಿ ಕೊನೆಗಾಲದಲ್ಲಿ ಹೋಗಿ ಹುಲ್ಲಾಕ್ತಾರೆ, ಸಾಬ್ರು ಕೊಟ್ಬಿಡ್ತಾರೆ. ಇದ್ರ ಅನಿಸಿಕೆ ನಿಮಗೆ? 10 ಲಕ್ಷ ಗಂಟೆ ಏರಿಸಿ ಸಾಬ್ರು ಕೊಡೋದು ಒಳ್ಳೇದು, ಅವರು ಎಲ್ಲ ಕಮ್ಮಿ ಇಟ್ಟು ಉಳಿಸ್ತಾ ರೈತರು ಕೊಡೋದು ಒಳ್ಳೇದು? ಅವರು ಪೆಂಡಾಲ್ ಹಾಕೋತಾರೆ, 10 ಲಕ್ಷ ಅಂತ ಸುಳ್ಳು, 5 ಲಕ್ಷಕ್ಕೆ ತಂದು 10 ಲಕ್ಷ ಅಂತ ಸುಳ್ಳು ಹೇಳ್ತಾರೆ. ಈಗ ನಮ್ಮ ಏನಿಲ್ಲಿ ಕೂತಿದ್ದೀವಿ ರೈತರು ನಿಜವಾನಿ ಬೆಲೆ ಹೇಳ್ತಾರೆ. ಏನೋ 1,000, 2,000 ಇಟ್ಕೊಂಡು ಪೆಂಡಾಲ್ ತಕ್ಕೋದವರು ಅವರೆಲ್ಲ ಸ್ವಲ್ಪ ಸೋಕಿ ಮೇನ್ಗಳು 5ಕ್ಕೆ ತಂದು 10ಕ್ಕೆ ಮಾರೋದು. 10ಕ್ಕೆ ಬಂದ್ರೆ ಆಮೇಲೆ 10ಕ್ಕೆ ಮಾರದೆ ಹೋದ್ರೆ 5ಕ್ಕೆ ಬರೋದು, ಸಾಲ ಕೊಡೋದು, 5ಕ್ಕೆ ಒಳಗೆ ಬರೋದು ಅವರು. ಅಲ್ಲ, ಅಷ್ಟು ಬೆಲೆ ಏರಿಸಿ ಕೊನೆಗದೆಲ್ಲ ಈಗ ಬದಲು ಅಷ್ಟು ಬೆಲೆ ನೀರಿನ ಬೆಲೆ ಕೊಟ್ಟು ಹುಳ ಅಂತ ರೈತರು ಕೊಟ್ಟರು ಒಳ್ಳೇದಲ್ವಾ? ಒಳ್ಳೇದು, ರೈತರಿಗೆ ಕೊಟ್ಟರೆ ಒಳ್ಳೇದು. ಇವತ್ತಿನ ಕಾಲದಲ್ಲಿ ಹುಳ ದನಗಳು ಜಾತ್ರೆ ಕಮ್ಮಿ ಹುಡುಕ್ತಾರವು, ಬರೀ ಎಲ್ಲ ಸೋಕಿ ದನಗಳು. ಇವಾಗ ಹಾಕಿ ಪ್ರಾಕ್ಟೀಸ್ ಮಾಡ್ಸವ್ರೆ ಅನ್ನೋ ಗೊತ್ತಿಲ್ಲ. ಅವಕ್ಕೆ ಶೈನಿಂಗ್ ಬರ್ಸಿ ಬೆಂಡಾಗ ಕಟ್ಟವ್ರೆ. ಎಲ್ಲ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಬಂದು ಅವನು ಇವನು ಅಷ್ಟು ಹೇಳ್ದ ಇಷ್ಟು ಹೇಳ್ದ ನಮ್ಮವ್ ಇಷ್ಟು ಅಂತ ಹೇಳ್ತಾವ್ರೆ. ಸ್ವಲ್ಪ ಸೋಷಿಯಲ್ ಮೀಡಿಯಾ ಇನ್ನೊಂದು ಯೂತ್ ಯೂತ್ಸ್ ಹೆಂಗ್ ಬೇಕಂಗೆ ಇವ್ರಂತರು ಯೂತ್ಸ್ನ ಕರ್ಕೊಂಡೋಗಿ ತಲೆ ಕೊಡಿಸ್ಬಿಡ್ತಾರೆ. ಅವ್ರಿಗೆ ವ್ಯಾಪಾರ ಹೇಳಕ್ ಗೊತ್ತಿಲ್ಲ. 1 ಲಕ್ಷಕ್ಕೆ ತರೋದು, 1.5 ಲಕ್ಷ ವ್ಯಾಪಾರ ಹೇಳೋದು, ನಾನೇ ಕಿಂಗು ಕಿಲಾಡಿ ಅನ್ನೋದು,
ಇದು ಪ್ರಾಬ್ಲಮ್ ಆಗಿರೋದಿಲ್ಲಿ. ಇವ್ರಂತರನ್ನ ಬಾಲ ಹಿಡ್ಕೊಂಡು ಹೋದ್ರೆ ಅದು ತಕ್ಕ ಮಟ್ಟಿಗೆ ನಡೀತದೆ ಜಾತ್ರೆ. ನಾವೇ ಮಾಡಕ್ ಹೋದ್ರೆ ಆಯ್ತದ? ಅದೊಂದು ಪ್ರಾಬ್ಲಮ್ಮು. ಇವಾಗ ಅವ್ರ ಇನ್ನೊಂದು ಪ್ರಶ್ನೆ, ಈಗ ನೀವು ಎಲ್ಲಿ ಗಂಟೆ ಓದಿದಿರಿ? ನಾವು SSLC ಅದಾದ್ಮೇಲೆ ದೈಹಿಕ ಶಿಕ್ಷಕ ತರಬೇತಿ ಪಡೆದು PT ಮಾಸ್ಟರ್ ಆಗಿ ರಿಟೈರ್ಡ್ ಆಗಿರೋದು. ರಿಟೈರ್ಡ್ ಆಗಲಿಲ್ಲ, ಕೆಲಸ ಸಿಕ್ಕಲ್ಲ. ಈ ಸರ್ಕಾರ ಒಳ್ಳೇದಿಲ್ವಲ್ಲ, ಅವರೇ ಮಾಡ್ಕೊಂಡ್ರು. ಕೆಲಸ ಸರ್ಕಾರ ಒಳ್ಳೇದಿಲ್ಲ. ಈ ಕೆಲಸ ಕೊಟ್ಟರು ಸರ್ಕಾರದವರು, ಹೊಲಗಳು ನೇಗ್ಲು ಹಿಡ್ಕೊ, ಗಾಡಿ ಹೊಡಿ, ತೋಟಕ್ಕೆ ಮಣ್ಣು ಹೊಡಿ ಅಂತ ಕೊಟ್ಟರು. ಇವತ್ತಿನ ಯುವ ಪೀಳಿಗೆಗೆ ಎಲ್ಲರೂ ಓದಿ ಕಟ್ಟಬೇಕು ಅಂತ ಕಿವಿ ಮಾತಾಡ್ಬಿಡಿ ಅನುಭವದಲ್ಲಿ. ಕಿವಿ ಮಾತಿನಲ್ಲ, ಯುವ ಪೀಳಿಗೆ ಕೆಲವರು ವಿದ್ಯಾವಂತರಾಗ್ತಾರೆ, ಕೆಲವು ಭಾಳ ಆಸಕ್ತಿಯಿಂದವ. ಈಗ ದನ ಮೇಸಕ್ಕೆ ಯುವ ಪೀಳಿಗೆ ಭಾಳ ಕಾತರದಿಂದ ಕಾಯ್ತಾವ್ರೆ. ಈ ಸರ್ಕಾರ ಒಳ್ಳೇದಿಲ್ಲ, ಹುಲ್ಗೇಟ್ ಸರ್ಕಾರ ಇದು. ಈ ಭಾಗ್ಯಗಳು ಕೊಡೋದ ಈ ರೈತರಿಗೆ ಒಂದು ಏನಾದರೂ ಕೊಟ್ಟರೆ ರೈತ ಮುಂದುವರಿತಾನೆ. ಎಲ್ಲ ಭಾಗ್ಯಗಳು ಅವ್ರಿಗೆ ಬೇಕಾದ ಓಟ್ಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಅವ್ರವ್ರಿಗೆ ಭಾಗ್ಯ ಕೊಡ್ತಾನೆ. ಬರೀ ಹೆಂಗಸರಿಗೆ ಭಾಗ್ಯ, ಗಂಡಸರಿಗೆ ಭಾಗ್ಯ ಇಲ್ಲ. ರೈತರುಗಳಿಗೆ ಭಾಗ್ಯ ಇಲ್ಲ, ರೈತರುಗಳಿಗೂ ಇಲ್ಲ, ಗಂಡಸರಿಗೂ ಇಲ್ಲ ಭಾಗ್ಯ. ಏನಾದ್ರು ಹೇಳೋದಿಲ್ಲ, ಇನ್ನೇನಿಲ್ಲ, ಹೇಳಿ ಇರ್ಲಿ, ಇನ್ನೇನು ಮುಗೀತು. ಮುಗೀತು.